ಈ 12 ಪ್ರಶ್ನೆಗಳಲ್ಲಿ ನೀವು ಎಷ್ಟು ಸರಿಯಾಗಿ ಉತ್ತರಿಸಬಹುದು? ಕೆಪಿಎಸ್ಸಿಗೆ ತಯಾರಿ ಮಾಡ್ತಿದ್ದರೆ ಇವನ್ನ ತಪ್ಪದೆ ನೋಡಿ. ಸ್ವಾಗತ ಜ್ಞಾನಸಿರಿ ಕನ್ನಡ ಚಾನೆಲ್ಗೆ. ಇವತ್ತು ಕೆಪಿಎಸ್ಸಿ ಪರೀಕ್ಷೆಗೆ ಉಪಯುಕ್ತವಾದ 12 ಸಾಮಾನ್ಯ ಜ್ಞಾನ ಪ್ರಶ್ನೆಗಳನ್ನು ತರ್ತಿದ್ದೇವೆ. ಪ್ರತಿಯೊಂದರ ಉತ್ತರಕ್ಕೂ ಸ್ಪಷ್ಟ ವಿವರಣೆ ಇರುತ್ತದೆ. ನೈಲ್ ನದಿ ಯಾವ ಖಂಡದಲ್ಲಿದೆ? ಆಪ್ಷನ್ ಎ ಏಷಿಯಾ, ಆಪ್ಷನ್ ಬಿ ಆಫ್ರಿಕಾ, ಆಪ್ಷನ್ ಸಿ ಯುರೋಪ್, ಆಪ್ಷನ್ ಡಿ ದಕ್ಷಿಣ ಅಮೆರಿಕಾ. ಸರಿಯಾದ ಉತ್ತರ ಆಪ್ಷನ್ ಬಿ ಆಫ್ರಿಕಾ. ನೈಲ್ ನದಿ ಆಫ್ರಿಕಾದ ಅತಿ ಉದ್ದದ ನದಿಯಾಗಿದೆ. ಇದರ ಉದ್ದ ಸುಮಾರು 6650 ಕಿಲೋಮೀಟರ್. ಜಗತ್ತಿನ ಅತಿ ಉದ್ದದ ಗೋಡೆ ಯಾವುದು? ಆಪ್ಷನ್ ಎ ಬೆಲ್ಜಿಯಂ ಗೋಡೆ, ಆಪ್ಷನ್ ಬಿ ಚೀನಾದ ಗೋಡೆ, ಆಪ್ಷನ್ ಸಿ ಜರ್ಮನಿ ಗೋಡೆ, ಆಪ್ಷನ್ ಡಿ ಬ್ರೆಜಿಲ್ ಗೋಡೆ. ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾದ ಮಹಾಗೋಡೆ. ಈ ಗೋಡೆಯ ಉದ್ದ ಸುಮಾರು 21,000 ಕಿಲೋಮೀಟರ್ ಇದೆ. ಇದನ್ನು ಮಾನವನಿಂದ ನಿರ್ಮಿತ ಅತಿದೊಡ್ಡ ರಚನೆ ಎಂದು ಪರಿಗಣಿಸಲಾಗುತ್ತದೆ. ಭಾರತದ ರಾಷ್ಟ್ರಪತಿ ಯಾರು 2025ರಲ್ಲಿ? ಆಪ್ಷನ್ ಎ ರಾಮನಾಥ್ ಕೋವಿಂದ್, ಆಪ್ಷನ್ ಬಿ ದ್ರೌಪದಿ ಮುರ್ಮು, ಆಪ್ಷನ್ ಸಿ ನರೇಂದ್ರ ಮೋದಿ, ಆಪ್ಷನ್ ಡಿ ಕೆ ದಿನಕರ್. ಸರಿಯಾದ ಉತ್ತರ ಆಪ್ಷನ್ ಬಿ ದ್ರೌಪದಿ ಮುರ್ಮು. ದ್ರೌಪದಿ ಮುರ್ಮು ಅವರು ಭಾರತದ ಪ್ರಥಮ ಮಹಿಳಾ ಆದಿವಾಸಿ ರಾಷ್ಟ್ರಪತಿ. ಇವರು 2022ರ ಜುಲೈನಲ್ಲಿ ಪದಗ್ರಹಣ ಮಾಡಿದರು. ಭಾರತೀಯ ರಾಷ್ಟ್ರಧ್ವಜದಲ್ಲಿ ಎಷ್ಟು ಬಣ್ಣಗಳಿವೆ? ಆಪ್ಷನ್ ಎ 2, ಆಪ್ಷನ್ ಬಿ 4, ಆಪ್ಷನ್ ಸಿ 3, ಆಪ್ಷನ್ ಡಿ 5. ಸರಿಯಾದ ಉತ್ತರ ಆಪ್ಷನ್ ಸಿ 3. ರಾಷ್ಟ್ರಧ್ವಜದಲ್ಲಿ ಕೆಂಪು, ಬಿಳಿ ಮತ್ತು ಹಸಿರು ಬಣ್ಣಗಳಿವೆ. ಮಧ್ಯದಲ್ಲಿ ನೀಲಿ ಧರ್ಮ ಚಕ್ರವಿದೆ. ಕರ್ನಾಟಕ ರಾಜ್ಯೋತ್ಸವ ದಿನ ಯಾವಾಗ? ಆಪ್ಷನ್ ಎ ನವೆಂಬರ್ 14, ಆಪ್ಷನ್ ಬಿ ಜನವರಿ 26, ಆಪ್ಷನ್ ಸಿ ಅಕ್ಟೋಬರ್ 2, ಆಪ್ಷನ್ ಡಿ ನವೆಂಬರ್ 1. ಸರಿಯಾದ ಉತ್ತರ ಆಪ್ಷನ್ ಡಿ ನವೆಂಬರ್ 1. ನವೆಂಬರ್ 1, 1956ರಲ್ಲಿ ಕನ್ನಡ ರಾಜ್ಯ ರಚನೆಯಾಯಿತು. ಈ ದಿನವನ್ನು ಕರ್ನಾಟಕ ರಾಜ್ಯೋತ್ಸವವಾಗಿ ಆಚರಿಸಲಾಗುತ್ತದೆ. ಭಾರತದಲ್ಲಿ ಮೊದಲ ರೈಲು ಯಾವ ವರ್ಷದಲ್ಲಿ ಚಲಿಸಿತು? ಆಪ್ಷನ್ ಎ 1845, ಆಪ್ಷನ್ ಬಿ 1853, ಆಪ್ಷನ್ ಸಿ 1900, ಆಪ್ಷನ್ ಡಿ 1920. ಸರಿಯಾದ ಉತ್ತರ ಆಪ್ಷನ್ ಬಿ 1853. 1853ರಲ್ಲಿ ಮುಂಬೈಯಿಂದ ಠಾಣೆ ನಡುವೆ ಮೊದಲ ರೈಲು ಚಲಿಸಿತು. ಇದು 34 ಕಿಲೋಮೀಟರ್ ದೂರವಿತ್ತು. ಹಿಂದಿ ಭಾಷೆಯು ಹುಟ್ಟಿದ ಲಿಪಿ ಯಾವುದು? ಆಪ್ಷನ್ ಎ ದೇವನಾಗರಿ, ಆಪ್ಷನ್ ಬಿ ಉರ್ದು, ಆಪ್ಷನ್ ಸಿ ಸಂಸ್ಕೃತ, ಆಪ್ಷನ್ ಡಿ ತಮಿಳು. ಸರಿಯಾದ ಉತ್ತರ ಆಪ್ಷನ್ ಎ ದೇವನಾಗರಿ. ಹಿಂದಿ ಭಾಷೆಯ ಲಿಪಿಯು ದೇವನಾಗರಿ ಆಗಿದೆ. ಇದೇ ಲಿಪಿಯಲ್ಲಿ ಸಂಸ್ಕೃತವು ಬರೆಯಲಾಗುತ್ತದೆ. ಜನಗಣಮನ ಗೀತೆ ಬರೆದವರು ಯಾರು? ಆಪ್ಷನ್ ಎ ಬಂಕಿಮ್ ಚಂದ್ರ, ಆಪ್ಷನ್ ಬಿ ಟ್ಯಾಗೋರ್, ಆಪ್ಷನ್ ಸಿ ಗಾಂಧೀಜಿ, ಆಪ್ಷನ್ ಡಿ ಜಯದೇವ್. ಸರಿಯಾದ ಉತ್ತರ ಆಪ್ಷನ್ ಬಿ ಟಾಗೋರ್. ರವೀಂದ್ರನಾಥ್ ಟಾಗೋರ್ ಅವರು ಭಾರತದ ರಾಷ್ಟ್ರಗೀತೆ ಬರೆದವರು. ಜನಗಣಮನ 1911ರಲ್ಲಿ ಬರೆದರು. ಎತ್ತರದ ಪರ್ವತ ಎವರೆಸ್ಟ್ ಯಾವ ಖಂಡದಲ್ಲಿ ಇದೆ? ಆಪ್ಷನ್ ಎ ಆಫ್ರಿಕಾ, ಆಪ್ಷನ್ ಬಿ ಏಷಿಯಾ, ಆಪ್ಷನ್ ಸಿ ಯುರೋಪ್, ಆಪ್ಷನ್ ಡಿ ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಆಪ್ಷನ್ ಬಿ ಏಷಿಯಾ. ಎವರೆಸ್ಟ್ ಪರ್ವತ ನೇಪಾಳ ಮತ್ತು ಟಿಬೆಟ್ ಗಡಿಯಲ್ಲಿ ಇದೆ. ಇದರ ಎತ್ತರ 8848 ಮೀಟರ್. ಆಧಾರ್ ಕಾರ್ಡ್ ಯಾರ ಆಲೋಚನೆಯಾಗಿತ್ತು? ಆಪ್ಷನ್ ಎ ನಂದನ್ ನೀಲಕೇನಿ, ಆಪ್ಷನ್ ಬಿ ನರೇಂದ್ರ ಮೋದಿ, ಆಪ್ಷನ್ ಸಿ ರಾಜೀವ್ ಗಾಂಧಿ, ಆಪ್ಷನ್ ಡಿ ಅಜಿತ್ ದೋವಲ್. ಸರಿಯಾದ ಉತ್ತರ ಆಪ್ಷನ್ ಎ ನಂದನ್ ನೀಲಕೇನಿ. ನಂದನ್ ನೀಲಕೇನಿ UIDAI ಸಂಸ್ಥೆಯ ಮೊದಲ ನೇತೃತ್ವ ವಹಿಸಿದ್ದರು. ಇವರ ನೇತೃತ್ವದಲ್ಲಿ ಆಧಾರ್ ಯೋಜನೆ ಆರಂಭವಾಯಿತು. ಸತ್ಯಮೇವ ಜಯತೆ ಯಾವ ಉಪನಿಷತ್ತಿನಿಂದ ಬಂದಿದೆ?
ಆಪ್ಷನ್ ಎ ಮಂತ್ರ ಉಪನಿಷತ್ತು, ಆಪ್ಷನ್ ಬಿ ಮುಖ್ಯ ಉಪನಿಷತ್ತು, ಆಪ್ಷನ್ ಸಿ ಮುಂಡಕ ಉಪನಿಷತ್ತು, ಆಪ್ಷನ್ ಡಿ ಯಜುರ್ವೇದ. ಸರಿಯಾದ ಉತ್ತರ ಆಪ್ಷನ್ ಸಿ ಮುಂಡಕ ಉಪನಿಷತ್ತು. ಸತ್ಯಮೇವ ಜಯತೆ ಭಾರತದ ಧ್ವಜದ ಅಡಿಯಲ್ಲಿ ಬರೆಯಲಾಗಿದೆ. ಇದು ಸತ್ಯದ ವಿಜಯವನ್ನು ಸೂಚಿಸುತ್ತದೆ. ಗಂಗಾ ನದಿಯ ಇನ್ನೊಂದು ಹೆಸರು ಯಾವುದು? ಆಪ್ಷನ್ ಎ ಸರಸ್ವತಿ, ಆಪ್ಷನ್ ಬಿ ಭಾಗೀರಥಿ, ಆಪ್ಷನ್ ಸಿ ನರ್ಮದೆ, ಆಪ್ಷನ್ ಡಿ ಸಿಂಧು. ಸರಿಯಾದ ಉತ್ತರ ಆಪ್ಷನ್ ಬಿ ಭಾಗೀರಥಿ. ಭಾಗೀರಥನು ತಪಸ್ಸು ಮಾಡಿದ ಕಾರಣದಿಂದ ಗಂಗೆಯನ್ನು ಭಾಗೀರಥಿ ಎಂದು ಕರೆಯಲಾಗುತ್ತದೆ. ಇದು ಪವಿತ್ರ ನದಿಯಾಗಿ ಪರಿಗಣಿಸಲಾಗಿದೆ. ಈ 12 ಪ್ರಶ್ನೆಗಳಲ್ಲಿ ಎಷ್ಟು ಸರಿಯಾಗಿ ಉತ್ತರ ಕೊಟ್ಟಿದ್ದೀರಿ ಕಮೆಂಟ್ ಮಾಡಿ. ನಿಮ್ಮ ಪರೀಕ್ಷೆಗೆ ಬೇಕಾದ ವಿಷಯಗಳನ್ನು ಕಮೆಂಟ್ನಲ್ಲಿ ಬರೆಯಿರಿ. ನಾವು ವಿಶೇಷ ವಿಡಿಯೋ ಮಾಡ್ತೀವಿ. ಇಂಥದ್ದೇ ಇನ್ನಷ್ಟು ಕ್ವಿಜ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.